ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಮಂಗಳವಾರದ್ದು ನೈಟ್ ವ್ಲಾಗ್. ಆಲ್ಮೋಸ್ಟ್ ಈಗ ನೈಟ್ ಶುರು ಮಾಡಿದ್ದೀನಿ. 9 ಕಾಲು ಆಗ್ತಾಯಿದೆ. ಓಕೆನಾ? ನಿಮ್ಮದೆಲ್ಲ ಅಡುಗೆ ಊಟ ಆಯಿತಾ? ಈಗ ಸೋಮವಾರದ ಪೂಜೆ ತುಂಬ ಸಿಂಪಲ್ಲಾಗಿದೆ. ಹೂವು ಎಲ್ಲ ಸ್ವಲ್ಪ ಬಾಡೋಗಿದೆ. ಹಾಗೆ ಬನ್ನಿ, ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದೆ. ಪ್ಲೇಟ್ ಇದೆ, ಇದು ಊಟದ ಬಾಕ್ಸ್ ಎಲ್ಲ. ಇವತ್ತು ನೈಟ್ ಊಟಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ನಮಗೆ ಬಟರ್ ಪ್ಲೇಟ್ ಪೇಪರ್ ಮೇಲೆ ಇದು ಮಾಡೋಕ್ಕೆ ಬರಲ್ಲ. ತೊಟ್ಟಕ್ಕೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಮಗೆ ಇನ್ನೂ ಒಂದು 4-5 ಸಲ ಮಾಡ್ತಾ ಗೊತ್ತಾಗುತ್ತೆ. ಏನಿಲ್ಲ, ರಾಗಿ ಹಿಟ್ಟು 1 ಬೌಲು, ಒಂದು ಅರ್ಧ ಬೌಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಬೇಕಾದ್ರೆ ಸ್ವಲ್ಪ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಬೋದು. ಕಡಲೆಬೇಳೆ, ಜೀರಿಗೆ, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಡಿದ್ದೀವಿ. ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಒಂದು 10-15 ನಿಮಿಷ ನೆನೆಸಿ ಬಟರ್ ಪೇಪರ್ ಮೇಲೆ ಅಥವಾ ಬೈಂಡ್ ಹಾಕ್ತೀವಲ್ಲ, ಬೈಂಡ್ ಪೇಪರ್ ಮೇಲೆ ತೊಟ್ಕೊಂಡಿರೋದು. ಈ ಥರ ಪ್ಲೇಟ್ ದಬಾಕಿ ಇದ್ರ ಮೇಲೆ ಬಟರ್ ಪ್ಲೇಟ್ ಇಕ್ಕಿ ಬಟರ್ ಪೇಪರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಲಟ್ಸಿರೋದು. ತುಂಬ ಚೆನ್ನಾಗಿ ಬಂದಿದೆ. ಒಂದು 4-5 ಸಲ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹೆಂಚು ಮೇಲೆ ಎಣ್ಣೆ ಹಾಕ್ಕೊಂಡು ಹೆಂಚು ಕಾಯಿಸ್ಕೊಂಡು ತೊಟ್ಟೋದು. ಅದಕ್ಕೆ ಕಾಂಬಿನೇಷನಾಗಿ ಕಾಯಿ ಚಟ್ನಿ ಮಾಡಿದ್ದೀವಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ. ಉಪ್ಪು ಹುಣಸೆಹಣ್ಣೆಲ್ಲ ಹಾಕ್ಕೊಂಡು ಈ ಥರ ಇದೆ ರೊಟ್ಟಿ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ವಿ, ಕ್ವಾಂಟಿಟಿ ಕಡಿಮೆ ಮಾಡಿದ್ದೀವಿ. ಆಗುತ್ತೆ ನಮ್ಮ ಮನೆಗೆ. ಮಂಗಳವಾರ ನೈಟ್ಗೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನೀವು ಒಮ್ಮೆ ನನಗೆ ತೊಟ್ಟಕ್ಕೆ ಬಟರ್ ಪೇಪರ್ ಮೇಲೆ ಅಷ್ಟು ಗೊತ್ತಾಗ್ತಾಯಿಲ್ಲ. ನಮಗೆ ಹೆಂಚು ಮೇಲೆ ಬಳಿಯೋ ರೊಟ್ಟಿ ಗೊತ್ತು. ಇದು ಯಾವ ಶೀಟು ಅಂದರೆ ಹೋಳಿಗೆ ಶೀಟಲ್ಲಿ ಬರುತ್ತಾ, ಪ್ಲಾಸ್ಟಿಕ್ ಶೀಟಲ್ಲಿ ಬರುತ್ತಾ, ಬೈಂಡಿಂಗ್ ಶೀಟಲ್ಲಿ ಬರುತ್ತಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೈ ಟೇಕ್ ಕೇರ್. ಬೈ